ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಗಿಣ್ಣು ಕಂಡ್ರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಆದರೆ ಡಿಫ್ರೆಂಟ್ ಅಂದರೆ ಕಾಯಿಗಿಣ್ಣು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಅಜ್ಜಿಯವರು ಬಂದಿದ್ದರು, ಅವ್ರು ಹೇಳಿಕೊಟ್ರು, ಅದೇ ಥರ ನಾನು ಟ್ರೈ ಮಾಡ್ತಾಯಿದ್ದೆ. ಫಸ್ಟಿಗೆ ಒಂದು ಲೋಟದಲ್ಲಿ, ಒಂದು ಪಾವಿಡಿಯ ಲೋಟದಲ್ಲಿ ಅಂದರೆ ಒಂದು 1/4 kg ಲೋಟದಲ್ಲಿ 1 ಲೋಟ ಅಕ್ಕಿ ನಾನು ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಭಾಗ ಕಾಯನ್ನು ತುರಿದು ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೇ ಏಲಕ್ಕಿ ಪೌಡ್ರು ಹಾಕ್ಕೊಂಡು, ಏಲಕ್ಕಿ ಇನ್ನು ಗೆಜ್ಜಿ ಹಾಕ್ಕೊಂಡು ಅದ್ರ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಅಂದರೆ ಸಣ್ಣಗೆ ರುಬ್ಬಬೇಕು. ನಂತರ ಒಂದು ಬೇಸನ್ನಲ್ಲಿ ಈ ಥರ ಒಂದು ತೆಳುವಾದ ಬಟ್ಟೆನ ಹಾಕ್ಕೊಂಡು ಆ ರುಬ್ಬಿದ ಏನಿರುತ್ತೆ ಕಾಯಿದೆಲ್ಲ ಕಾಯಿ ರುಬ್ಬಿರ್ತೀವಿ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಥರ ಸೋಸ್ಕೋಬೇಕು. ರಸನೆಲ್ಲ ನೀಟಾಗಿ ಸೋಸ್ಕೊಂಡ ನಂತರ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಹಾಲೆಲ್ಲ. ಸೊ ಅದಕ್ಕೇ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕಿ ನೋಡಿ ಒಂದು ಅಷ್ಟು ಏನೇನಂದರೆ 2 ರಿಂದ 3 ಲೀಟರಷ್ಟು ಕಾಯಿ ಹಾಲಿದೆ. ಸೊ ಅದಕ್ಕೆ ನಾನು ಒಂದು ಅರ್ಧ ಇಂದ 1 kg ಅಷ್ಟು ಹತ್ರ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ನಂತರ ನಮ್ಮ ಅಜ್ಜಿ ಏನು ಮಾಡ್ತಾಯಿದ್ದಾರೆ ಅಂದರೆ ಗ್ಯಾಸ್ ಒಲೆ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಬೇಕು. ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಬಿಡುವಿಲ್ಲದೇ ಈ ಥರ ತಿರುಗಿಸ್ತಾನೇ ಇರಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟರು ಕೂಡ ಅದು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಅಕ್ಕಿ ಇಟ್ಟಿರ್ತೀವಲ್ಲ, ಅಕ್ಕಿನೂ ಕೂಡ ರುಬ್ಬಿರ್ತೀವಲ್ಲ, ಸೊ ಗಟ್ಟಿ ಹೋಗಿ ತಳ ಹೋಗಿ ಸೇರಿಕೊಂಡ್ರೆ ಅದು ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಡುವಿಲ್ಲದೆ ಇದೇ ಥರ ತಿರುತ್ತಾ ಇರಬೇಕು. ಸೊ ಅದು ನೀರೆಲ್ಲ ಕಾದು ಯಾವ ರೀತಿ ಬರುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಗಿಣ್ಣು ಯಾವ ರೀತಿ ನಾವು ಕಾಯಿಸಿದಾಗ ಮಾಮೂಲಿ ಹಾಲಿನಿಂದ ಕಾಯಿಸಿದಾಗ ಗಿಣ್ಣು ಯಾವ ಇರುತ್ತೆ ಅಂದರೆ ಗಟ್ಟಿ ಬಂದು ಅದು ಚೆನ್ನಾಗಿ ನೋಡಲಿಕ್ಕೆ ತಿಂದಿರೋರಿಗೆಲ್ಲ ಅನುಭವ ಇರುತ್ತೆ ಯಾವ ರೀತಿ ಇರುತ್ತೆ ಗಿಣ್ಣು ಅಂತ. ಆ ಟೈಪ್ ಬರುತ್ತೆ ಇದು ಕೂಡ. ಹಾಗೆ ತಳ ಒಂದು ಸ್ವಲ್ಪನೂ ಹೊಲಗಾಡಬಾರ್ದು, ಅಂದರೆ ಹಿಡಿಬಾರ್ದು, ತಳ ಹಿಡಿಬಾರ್ದು, ಆ ಥರ ತಿರುಗಿಸ್ತಾನೇ ಇರಬೇಕು. ಸೊ ಇದು ನನಗೆ ಗೊತ್ತಿರಲಿಲ್ಲ. ಬೆಲ್ಲದಲ್ಲೂ ಹಾಕಿ ನೀವು ಕೂಡ ಮಾಡ್ಬೋದು, ಬಟ್ ನಾನು ಸದ್ಯಕ್ಕೆ ಬೆಲ್ಲದಲ್ಲೆಲ್ಲ ಸಕ್ಕರೆಯಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿಯವ್ರ ಸೈಡ್ನಲ್ಲಿ ಊರ ಕಡೆ ಎಲ್ಲ ಇದನ್ನು ಅವಾಗವಾಗ ಮಾಡ್ತಾ ಇರ್ತಾರಂತೆ. ಸೊ ನಮ್ಮನ್ನು ಕೇಳಿದರು ಮಾಡಿದ್ದೀರಾ ಯಾವಾಗಲಾದರೂ ಅಂತ. ನಾನು ಯಾವಾಗಲೂ ಒಂದು ಟೈಮ್ ಮಾಡಿದ್ದೆ ಅಷ್ಟೇ, ಮತ್ತೆ ಮಾಡಿಲ್ಲ ಅಂತ ಹೇಳಿದೆ. ಸೊ ನಾನು ಯಾವ ರೀತಿ ಮಾಡ್ತೀನಿ ನೋಡಿರಂತೆ ಅಂತ ಮಾಡಿಕೊಡ್ತಾಯಿದ್ರು. ಸೊ ನಾನು ಅದು ಚೆನ್ನಾಗಿ ಮಾಡ್ತಾಯಿದ್ರು, ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡೆ. ಸ್ವಲ್ಪ ಲಾಸ್ಟ್ ಮೂಮೆಂಟ್ ತನಕ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಅಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಸೊ ಬಟ್ ಆದರೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ತೋರಿಸುವ ಅಂತ ಇರೋ ವಿಡಿಯೋನೇ ಹಾಕಿದ್ದೀನಿ. ಸೊ ಫ್ರೆಂಡ್ಸ್, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಒಂದು ಅಡ್ಜಸ್ಟ್ ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇ ರೀತಿ ತಳ ಎಲ್ಲ ನೀಟಾಗಿ ತಿರ್ಸಿ ಅದು ನೀರೇನಿದೆ ನೀರಿನ ಅಂಶ ಎಲ್ಲ ಕರಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸೊ ಗಟ್ಟಿ ಆಗ್ತಾ ಬಂದ ತಕ್ಷಣವೇ ನಿಮಗೆ ಗೊತ್ತಾಗ್ತೈತೆ ಅದು ಬೆಂದಿದೆ ಇಲ್ಲ ಅಂತ. ಯಾಕಂದರೆ ಇವಾಗ ನೋಡಿ ಸೌಟಲ್ಲಿ ಎತ್ತಿ ಹಿಂಗೆ ಬಿಡ್ತಾ ಇದ್ದಾರಲ್ಲ, ಸೊ ಇವಾಗ ನೀರು ಥರ ಬರ್ತಾಯಿದೆ. ಅದು ಯಾವ ರೀತಿ ಅಂದರೆ ಈ ಗಂಜಿ ಟೈಪ್ ಬರುತ್ತೆ. ಸೊ ನಾವು ರವೆ ಗಂಜಿ, ರಾಗಿ ಅಂಬ್ಲಿ ಎಲ್ಲ ಕಾಯಿಸಿರ್ತೀವಿ, ಗೊತ್ತಿರುತ್ತೆ ಗಂಜಿ ಯಾವ ರೀತಿ ಯಾವ ಹದಕ್ಕಿರುತ್ತೆ ಅಂತ. ಸೊ ಆ ಹದಕ್ಕೆ ಬರೋ ತನಕನೂ ಇದನ್ನು ಚೆನ್ನಾಗಿ ತಿರುವಿ ಬೇಯಿಸ್ತಾನೆ ಇರಬೇಕು. ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಬೇಕು. ಜಾಸ್ತಿ ಉರಿ ಇಟ್ಕೊಂಡ್ರೆ ಬೇಗ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡಿ. ನಂತರ ಇದು ಸ್ವಲ್ಪ ಗಟ್ಟಿ ಬಂದ ತಕ್ಷಣ ಪ್ಲೇಟ್ ಅಥವಾ ತಟ್ಟೆ ಈ ಥರ ಯಾವುದಾದ್ರೂ ಪಾತ್ರೆಗೆ ಈ ಗಟ್ಟಿ ಸ್ವಲ್ಪ ಅಂಬ್ಲಿ ಟೈಪಿಗೆ ಬಂದ ತಕ್ಷಣ, ಅಂದರೆ ಗಂಜಿ ಹದಕ್ಕೆ ಬಂದಾಗ ಅದನ್ನು ತೆಗೆದು ಪ್ಲೇಟ್ಗಳಿಗೆ ಅಥವಾ ತಟ್ಟೆಗಳಿಗೆ ಸರ್ವ್ ಮಾಡಿಕೊಂಡು ಅದು ಆರಿದ ನಂತರ ಪೀಸಾಗಿ ಕಟ್ ಮಾಡಿಕೊಂಡು ತಿಂತಾಯಿದ್ರೆ ಬಾಯಲ್ಲಿಟ್ಟರೆ ಕರಗೋಗ್ಬೇಕು, ಅಷ್ಟು ಟೇಸ್ಟ್ ಇರುತ್ತೆ. ಸೊ ಫ್ರೆಂಡ್ಸ್, ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ, ಮತ್ತು ಪದೇ ಮಾಡಿ ನೀವು ಕೂಡ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್.